ಓಹೋ, ನನಗೋಸ್ಕರ ಕಾಯ್ತಿದ್ದೀರಾ? ಇರಿ, ಮೊದಲು ನಾನೇ ನಿಮಗೆ ಬಣ್ಣ ಹಚ್ಚಿ ನಾನೇ ಜಾಸ್ತಿ ಪ್ರೀತಿ ಮಾಡೋದು ಅಂತ ತೋರಿಸ್ತೀನಿ. ಅರೆ ಓಹ್, ನಾನು ಮುಂದೆ ನೋಡ್ತಿದ್ರೆ ನೀವು ಹಿಂದೆಯಿಂದ ಬರ್ತಾ ಇದ್ದೀರಾ? ಮಾಡ್ತೀನಿ. ಏನು ಮಾಡ್ತಾ ಇದ್ದೀರಾ? ನಿಮಗೋಸ್ಕರ ಚಕ್ಲಿ ಮಾಡ್ತಾ ಇದ್ದೀನಿ. ಓ, ಅದಕ್ಕೆ ಇಲ್ಲೆಲ್ಲ ಚಕ್ಲಿ ವಾಸನೆ ಗಮ್ಮಂತ ಬರ್ತೈತೆ. ಹೌದಾ? ನಾನು ಮುದ್ದು ಮುದ್ದು ಕೊಬ್ಬರಿ ಮಿಠಾಯಿ ತಂದ್ಕೊಡ್ತೀನಿ. ನನ್ನ ಲಗ್ನ ಆಯ್ತ್ಯಾ? ಹೌದಾ? ನಾನು ಮುದ್ದು ಮುದ್ದು ಕೊಬ್ಬರಿ ಮಿಠಾಯಿ ತಂದ್ಕೊಡ್ತೀನಿ. ನನ್ನ ಲಗ್ನ ಆಯ್ತ್ಯಾ? ಮೋರೆ, ಇನ್ನು ಮೇಲೆ ನೀನು ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು. ಹೊಟ್ಟೋಗು. ನಾನೇ ನೀರು ಸೇದ್ಕೊಡ್ತೀನಿ ಇರಿ. ರಾಮು ಅವರೇ, ನಿಮಗೆ ಲೇಟ್ ಆಗುತ್ತೆ. ನೀವು ಕಲಿಯೋದಕ್ಕೆ ಒಪ್ಕೊಂಡ್ರೆ ನಾನು ಉಪವಾಸ ಇದ್ದು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಬೇಡ್ಕೊಂಡಿದ್ದೀನಿ ಬಾವ. ನೀವು ಫ್ರೀ ಇದ್ದರೆ ದೇವಸ್ಥಾನಕ್ಕೆ ಬರ್ತೀರಾ ಬಾವ? ಸಿಮ್ ಕಾರ್ಡ್ ನಿಂಗ ಯಾಕೆ? ಆಲ್ರೆಡಿ ಒಂದಿದೆಯಲ್ಲ. ಹಲೋ ಅನು ಅವರೇ, ಹೇಗಿದ್ದೀರಾ? ಹೇ ಜಾನು, ಏನಿದು? ವಾಯ್ಸ್ ಚೇಂಜ್ ಆಯ್ತಲ್ವಾ? ಹಲೋ ನಂದಿತಾ. ನಿನ್ನೆ ಶ್ರೀಧರ್ ಜೊತೆ ಮೀಟಿಂಗ್ ಚೆನ್ನಾಗಾಯ್ತಾ? ಅಯ್ಯೋ ನಮ್ಮರೇ, ಹೊಸಿ ನಿಧಾನ. ಯಾಕೋ ತಿಂಡಿ ಹೊಸಿ ಬಿಸಿ ಬಿಸಿಯಾಗಿರಂಗೈತೆ. ಸರ್ದವ, ಬಿರ್ನೆ ತಿಂಡಿ ತಕಬಾ, ನಾನು ಮಗಿ ಕಲಿಯಕ್ಕೆ ಹೋಗ್ಬೇಕು. ಬಂದೆ ತಕ್ಕಳವ ಬಡ್ಸು ನಮ್ಮ ಪೈಲ್ವಾನಂಗೆ. ಚಂದ್ರಿ, ಎಲ್ಲ ರೆಡಿನಾ? ಅದಕ್ಕೆ ತಿಂಡಿ ಎಲ್ಲ ರೆಡಿ ಆಗೈತೆ, ಬನ್ನಿ ಒಟ್ಟಿಗೆ ತಿಂಡಿ ಮಾಡುವ. ಇಲ್ಲ ಬಾವ, ನಾನಿವತ್ತು ಉಪವಾಸ ಮಾಡ್ತಾ ಇದ್ದೀನಿ. ಉಪವಾಸನ? ಯಾಕತ್ಗೆ? ಅದು ನೀವು ಕಲಿಯೋದಕ್ಕೆ ಒಪ್ಕೊಂಡ್ರೆ ನಾನು ಉಪವಾಸ ಇದ್ದು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಬೇಡ್ಕೊಂಡಿದ್ದೀನಿ ಬಾವ. ಸಾಧ್ಯವಾದರೆ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಬರ್ತೀನಿ ಅಂತ ಕೇಳ್ಕೊಂಡಿದ್ದೀನಿ. ನೀವು ಫ್ರೀ ಇದ್ದರೆ ದೇವಸ್ಥಾನಕ್ಕೆ ಬರ್ತೀರಾ ಬಾವ? ಬೇಡ ಬೇಡ, ಅದಕ್ಕೆ ನನಗೋಸ್ಕರ ನೀವು ಬೇಡ್ಕೊಂಡಿರೋವಾಗ ನಾನು ಬರೋಕ್ಕಿಲ್ಲ ಅಂತೀನ. ನಡ್ರಿ ಹೋಗಮ್ಮ. ಬಾವ, ಸ್ವಲ್ಪ ಬೇಗ ಹೋಗಿ ಬಾವ. ಹಾಂ ಅದಕ್ಕೆ. ಅದಕ್ಕೆ ಏನಾದ್ರು ತೊಂದರೆನಾ? ಇಲ್ಲ, ಹಾಗೇನೂ ಇಲ್ಲ.
ಅಮ್ಮಯ್ಯ, ಅಂತೂ ಇಂತೂ ಸರಿಯಾದ ಸಮಯಕ್ಕೆ ವಾಪಸ್ ಬಂದ್ವಿ. ಸರಿಯಾದ ಟೈಮಿಗೆ ಬಂದ್ವಾ? ಅದಕ್ಕೆ ಏನು ಹೇಳ್ತಾ ಇದ್ದೀರಾ ನೀವು? ಅದು ಬಾಬಾ, ರಾಹು ಕಾಲದಷ್ಟರಲ್ಲಿ ಮನೆಗೆ ವಾಪಸ್ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಸರಿಯಾದ ಸಮಯಕ್ಕೆ ವಾಪಸ್ ಬಂದ್ವಿ. ನನ್ನಿತ ಅವರೇ, ಹೋಗಿದ್ದ ಕೆಲಸ ಎಲ್ಲ ಆಯ್ತಾ? ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಓ ದರ್ಶನ ಆಯಿತು, ತುಂಬ ಚೆನ್ನಾಗಿ ಆಯಿತು ಜಾನಕಿ. ಆದರೂ ಅದಕ್ಕೆ ನೀವು ದಿಢೀರಂತ ಸ್ಯಾನೆ ಅವಸರ ಮಾಡಿಬಿಟ್ರಿ. ಯಾಕೆ ಅಂತ ಹೇಳಿದ್ನಲ್ಲ ಬಾಬಾ. ರಾಮು ಅವರೇ, ನಿಮ್ಗೇನು ಕೆಲಸ ಇಲ್ಲ ಅಲ್ವಾ? ಇಲ್ಲ. ಸರಿ, ಹಾಗಿದ್ರೆ ಈಗ ಮಗಿ ಅಭ್ಯಾಸ ಶುರು ಮಾಡೋಣವಾ? ಸರಿ, ಅದಕ್ಕೆ ನಾನು ಹೋಗ್ಬಿಟ್ಟು ಹೊಸಿ ಮಗ್ಗಿ ಅಭ್ಯಾಸ ಮಾಡ್ತೀನಿ. ಹಾಂ ಬಾಬಾ, ಧಾರಾಳವಾಗಿ ಮಾಡಿ. ನೀನು ಶ್ರೀಧರನ್ ಕಣೆಯವನಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಸುಮ್ಮನೆ ಏನೋ ನನಗೆ ಬೆದರಿಸ್ಬೇಕು ಅಂತ ಫೋನ್ ಮಾಡ್ತಿದ್ಯಾ ಅಷ್ಟೇ. ಹಲೋ, ಇನ್ನು ಮೇಲೆ ನೀನು ಏನೇ ಹೇಳಿದ್ರು ನಾನು ಕೇಳಲ್ಲ. ಅದೇನು ಮಾಡ್ಕೋತೀಯ ಮಾಡ್ಕೋ ಹೋಗು. ಮಾವ, ಹಲೋ ಮಾವ. ಅದಿತಾ, ಏನಮ್ಮ ಹಿಂಗೆ ಮಾಡಿಬಿಟ್ಟೆ? ಬಾರೇ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ, ಬಾರಿ ಬಾರಿಗೂ ಶುಭ ತೋರೆ ನಮ್ಮ ಮನಿಗೆ, ಬಾರೇ ಭಾಗ್ಯದ ನಿಧಿಯೇ. ಇವಳು ಎಂಗೇಜ್ಮೆಂಟ್ ಆಗೋ ತನಕ ಏನು ತಿನ್ನಬಾರ್ದು ಅಂತ ಅನ್ಕೊಂಡಿದ್ದಾಳಂತೆ. ಅಯ್ಯ, ಎಲ್ಲ ಮುಗಿಯೋ ಹೊತ್ತಿಗೆ ಮಧ್ಯಾಹ್ನ ಆಗ್ತದ. ಒಂದು ಗ್ಲಾಸ್ ಕೊಡಿ, ಪರವಾಗಿಲ್ಲ. ಥ್ಯಾಂಕ್ ಗಾಡ್, ನಂಗೆ ಹಸುವಾಗಿ ಪ್ರಾಣ ಹೋಗ್ತಾ ಇತ್ತು. ನನಗೆಲ್ಲ ಗೊತ್ತು ಕಣೆ, ನೀನು ಯಾರು ಎಂತೋಳು ಅನ್ನೋದು ಎಲ್ಲ ಗೊತ್ತು. ಸರಿಯಾದ ಸಾಕ್ಷಿ ಸಂದರ್ಭ ಸಿಗ್ಲಿ ಅಂತ ಕಾಯ್ತಾ ಇದ್ದೀನಿ. ಅದು ಸಿಕ್ಕ ದಿನ ನಿನ್ನ ಕತೆ ಮಯೂರಿ. ಓಕೆ, ಹಾಂ. ಅಮರ್ ಕಾಲ್ ಡೀಟೇಲ್ಸ್ ತೆಗೆಸಿದಾಗ 2 ನಂಬರ್ಸು ಅಮರ್ ನಂಬರ್ ಜೊತೆ ಪದೇ ಪದೇ ಕಾಂಟ್ಯಾಕ್ಟಲ್ಲಿದೆ ಅಂತ ಗೊತ್ತಾಗುತ್ತೆ. ಅದರಲ್ಲಿ 1 ನಂಬರು ಸ್ನೇಹದು, ಇನ್ನೊಂದು ನಂಬರ್ ಕಾರ್ಪೊರೇಟರ್ದು. ಈ ಕೊಲೆಯಲ್ಲಿ ಸ್ನೇಹಳ ಪಾತ್ರ ಇಲ್ಲದೆ ಇದ್ದರೂ ಅವಳೇ ಕೊಲೆ ಮಾಡಿರೋದು ಅಂತ ಅಮರ್ ಜೇಬಲ್ ಸಿಕ್ಕಿರೋ ಓಲೆಯಿಂದ ಇವ್ರ ಹತ್ರ ಹೇಳಿದೆ. ನಿಜವಾದ ಇನ್ವೆಸ್ಟಿಗೇಷನ್ ಶುರುವಾಗಿದ್ದೆ ಇಲ್ಲಿಂದ. ಯಾವಾಗ ಸ್ನೇಹನೇ ಕೊಲೆ ಮಾಡಿದ್ದು ಅಂತ ಹೇಳಿದ್ನೋ ಆಗ ಅಮರ್ನ ಕೊಂದವರು ರಿಲ್ಯಾಕ್ಸ್ ಆದರು. ಅದರಲ್ಲಿಬ್ಬರು ಇದೇ ಮನೇಲಿದ್ದರು.
ನಿಮ್ಮ ಅಪ್ಪಂಗೆ ಎಷ್ಟು ವರ್ಷ ಜೈಲು? ಇವಳು ಸುಮ್ನೆ ಅಮ್ಮನವ್ರು ಬಂದು ಇವ್ರಪ್ಪನ್ನ ಕರ್ಕೊಂಡು ಬರ್ತಾಳೆ ಅಂತ ಹೇಳ್ತಾಳೆ. ನಿಮ್ಮಪ್ಪ ಅಲ್ಲಿಗೆ ಬಂದೇ ಬರ್ತಾರೆ. ಬಂದ್ರೆ ಸಂತೋಷ, ಆದ್ರೆ ಹೇಗ್ ಬರ್ತಾರೆ? ನಾನು ನಂಬಿರೋ ತಿಪ್ಪರ್ಸಂದ್ರಿ ಅಮ್ಮನವ್ರು ಅವ್ರನ್ನ ಕೈ ಬಿಡಲ್ಲ, ಅವ್ರನ್ನ ಕಾಪಾಡ್ತಾರೆ.